ಎಲ್ರಿಗೂ ನಮಸ್ಕಾರ ಬಂಧುಗಳೇ, ಇನ್ಸೈಟರ್ಸ್ ನ್ಯೂಸ್ಗೆ ಸ್ವಾಗತ. ಮೀನುಗಳು ಬದುಕೋದಕ್ಕೆ ಶುದ್ಧವಾದ ನೀರು ಬೇಕು. ಆದರೆ ಅತಿ ಶುದ್ಧವಾದ ನೀರಲ್ಲಿ ಮೀನುಗಳು ಕೂಡ ಇರೋದಿಲ್ವಂತೆ. ಹಾಗೆ ಅತಿಯಾಗಿ ಒಳ್ಳೆಯವರಾದರೆ ಸಮಾಜ ಅವರನ್ನ ಬದುಕೋಕ್ ಬಿಡಲ್ವಂತೆ. ಅದಕ್ಕೆ ಒಂದು ಉದಾಹರಣೆ ಮುಖೇಶ್ ಚಂದ್ರಕಾರ್ ಅವರ ಜೀವನ. ಮುಖೇಶ್ ಚಂದ್ರಕಾರ್ ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯಲ್ಲಿರೋ ಬಸಗುಡ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ. ಅವರಿಗೆ ಬಾಲ್ಯ ಅನ್ನೋದು ಸುಖಕರವಾಗಂತೂ ಇರಲಿಲ್ಲ. ಮನೆಯಲ್ಲಿ ಹೇಳ್ಕೊಳಕ್ಕೆ ಆಗದೆ ಇರುವಷ್ಟು ಕಷ್ಟ. ಸಣ್ಣ ಪ್ರಾಯದಲ್ಲೇ ತನ್ನ ತಂದೆಯನ್ನು ಕಳ್ಕೊಂಡು ತಾಯಿಯ ಆರೈಕೆಯಲ್ಲಿ ಬೆಳೀತಾರೆ. ಆದರೆ ಅದ್ರ ಜೊತೆಗೆ ಆ ಪ್ರದೇಶದಲ್ಲಿ ಗುಂಪುಗಳ ನಡುವೆ ಬಂಡಾಯ ಅನ್ನೋದು ಹೇಳ್ತಾ ಇತ್ತು. ಕ್ರೂರತೆ ಅನ್ನೋದು ಅಲ್ಲಿ ತಾಂಡವವಾಡ್ತಾ ಇತ್ತು. ಸರ್ಕಾರ ಆ ಪ್ರದೇಶವನ್ನ ರೆಡ್ ಕಾರಿಡಾರ್ ಅಂತ ಘೋಷಣೆ ಮಾಡಿದೆ. ರೆಡ್ ಕಾರಿಡಾರ್ ಅಂದ್ರೆ ಅಂತಹ ಪ್ರದೇಶದಲ್ಲಿ ನಕ್ಸಲ್ ಆಕ್ಟಿವಿಟಿಗಳು ಹೆಚ್ಚಾಗಿ ಆಗ್ತಾ ಇರುತ್ತವೆ. ಅಂತಹ ಪ್ರದೇಶದಲ್ಲಿ ಹಿಂಸೆ, ಭ್ರಷ್ಟಾಚಾರ, ದೌರ್ಜನ್ಯಗಳನ್ನ ನೋಡ್ಕೊಂಡೇ ಬಾಲ್ಯವನ್ನು ಕಳೆದ ಮುಖೇಶ್ ಚಂದ್ರಕಾರ್ಗೆ ತಾನು ಇದನ್ನೆಲ್ಲ ಮಟ್ಟ ಹಾಕುವಂತ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿನ ಮೂಲೆಯಲ್ಲೆಲ್ಲೋ ಇತ್ತು. ತನ್ನ ಕುಟುಂಬವನ್ನ ನೋಡ್ಕೊಳ್ಳೋಕೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನ ಸಾಕ್ತಾ ಇದ್ರು ಇವರು. ಪ್ರಾರಂಭದಲ್ಲಿ ಮಹುವಾ ಅನ್ನೋ ಹೂಗಳನ್ನ ತಂದು ಮಾರೋ ಕೆಲಸ ಮಾಡ್ತಾ ಇದ್ರು. ಈ ಮಹುವಾ ಹೂವಿಂದ ಬುಡಕಟ್ಟು ಜನಾಂಗಗಳು ಒಂದು ರೀತಿ ಮದ್ಯ ಅಂದ್ರೆ ಆಲ್ಕೋಹಾಲ್ ಅನ್ನ ತಯಾರಿಸ್ತಾ ಇದ್ರು. ಹಾಗಾಗಿ ಆ ಪ್ರದೇಶದಲ್ಲಿ ಮಹುವಾ ಹೂವಿಗೆ ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ರಿಂದ ಆ ಮಹುವಾ ಹೂಗಳನ್ನ ಮಾರಿ ಜೀವನ ನಡೆಸ್ತಾ ಇದ್ರು. ನಂತರ ಸ್ವಲ್ಪ ಸಮಯ ಗ್ಯಾರೇಜ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು. ತನ್ನ ಊರಲ್ಲಿ, ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಭ್ರಷ್ಟಾಚಾರ, ದರೋಡೆ, ಹಗರಣ, ಜೀವಹಾನಿಗಳನ್ನ ತಡೆಯೋದಕ್ಕೆ ಅಂತ ಒಂದು ವೇದಿಕೆಯನ್ನು ಹುಡುಕ್ತಾ ಇದ್ರು ಮುಖೇಶ್ ಚಂದ್ರಕಾರ್. ಆಗ ಅವರು ಕಣ್ಣಿಗೆ ಬಿದ್ದಿದ್ದು ಪತ್ರಿಕೋದ್ಯಮ. 2013ರಲ್ಲಿ ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ ಇವರು ಕೆಲಸ ಮಾಡುವಾಗ ತುಂಬಾ ವಿಷಯಗಳನ್ನ ತಿಳ್ಕೊಳ್ತಾರೆ. ಸಹೋದ್ಯೋಗಿಗಳಿಂದ ಸಲಹೆಗಳನ್ನ ಪಡ್ಕೊಂಡು ವರದಿ ಮಾಡೋದನ್ನ ಕೂಡ ಕಲ್ತ್ಕೊಳ್ತಾರೆ. ನಂತರ ಅವರು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದ್ರ ಹೆಸರು ಬಸ್ತಾರ್ ಜಂಕ್ಷನ್ ಅಂತ ಇಡ್ತಾರೆ. ಆ ಚಾನಲ್ ಅಲ್ಲಿ ತಮ್ಮ ರಾಜ್ಯ ಹಾಗೆ ಊರಲ್ಲಿ ಆಗ್ತಾ ಇದ್ದ ಭ್ರಷ್ಟಾಚಾರ, ಹಾಗೆ ಜನರಿಗೆ ಸಿಗದ ಮೂಲಭೂತ ಸೌಕರ್ಯಗಳು, ಕಳಪೆ ಕಾಮಗಾರಿ, ಹಾಗೆ ಇಂತಹ ಸಾಮಾಜಿಕ ಲೋಪದೋಷಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡೋಕೆ ಶುರು ಮಾಡ್ತಾರೆ. ಇವರ ಈ ಕೆಲಸ ಅಲ್ಲಿನ ಜನರಿಗೆ ಮೆಚ್ಚುಗೆಗೆ ಕಾರಣವಾಗುತ್ತೆ. 1.5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನ ಆ ಚಾನಲ್ ಸ್ವಲ್ಪ ಸಮಯದಲ್ಲೇ ಪಡ್ಕೊಳ್ಳುತ್ತೆ. ಮುಖೇಶ್ ಅವರ ವರದಿಗಾರಿಕೆ, ಖಡಕ್ ಮಾತು, ಹಾಗೆ ಮಾತಾಡೋ ಸ್ಟೈಲ್ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಿರುದ್ಧ ಇವರು ಮಾಡೋ ವರದಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಹಾಗಾಗಿ ಚಂದ್ರಕಾಂತ್ ಅವರು ಇತರ ಸುದ್ದಿವಾಹಿನಿಗಳಿಗೆ ಕೂಡ ಸ್ಟಿಂಗ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿದ್ದ ಮಾವೋವಾದಿಗಳ ಏರಿಯಾಗಳ ಮೂಲಕ ಇತರ ಪತ್ರಕಾರರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ವರದಿ ಕೂಡ ಮಾಡಿಸೋ ಕೆಲಸಗಳನ್ನ ಇವರು ಮಾಡ್ತಾ ಇದ್ರು. ಅವರ ವಿಡಿಯೋಗಳನ್ನ ಈಗಲೂ ಚೆಕ್ ಮಾಡಬಹುದು. ಸೇತುವೆ ಇಲ್ಲದೆ ಇರೋ ಕಾರಣ ಜನ ನದಿ ದಾಟೋಕೆ ಪರದಾಡೋದು, ಕಳಪೆ ಕಾಮಗಾರಿಗಳು, ಹಾಗೆ ಮಾವೋವಾದಿಗಳ ಬಗ್ಗೆ ವರದಿಗಳನ್ನ ಮಾಡಿದ್ದಾರೆ. ಅಲ್ಲಿದ್ದ ಜನರಿಗೆ ಬೇಕಾದ ಅನೇಕ ಸವಲತ್ತುಗಳನ್ನ ತನ್ನ ವರದಿ ಮೂಲಕ ಸರ್ಕಾರಕ್ಕೆ ಹಾಗೆ ಅಧಿಕಾರಿಗಳಿಗೆ ಕೇಳಿಕೊಡಿಸ್ತಾ ಇದ್ದ ಮುಖೇಶ್ ಚಂದ್ರಕಾರ್ ಕಣ್ಣಿಗೆ ಒಂದು ರೋಡ್ ಬೀಳುತ್ತೆ. 120 ಕೋಟಿ ರೂಪಾಯಿ ಹಣವನ್ನ ಆ ರಸ್ತೆ ಕಾಮಗಾರಿಗೆ ಸರ್ಕಾರ ಕೊಟ್ಟಿತ್ತು. ಆದ್ರೆ ಆ ರಸ್ತೆ ಕಾಮಗಾರಿನ ನೋಡಿದ್ರೆ 120 ಕೋಟಿ ರೂಪಾಯಿಯ ಬಜೆಟ್ ಅಲ್ಲಾದ ರಸ್ತೆ ತರ ಕಾಣ್ತಿರ್ಲಿಲ್ಲ. ಅಲ್ಲಿ ತೀರಾ ಕಳಪೆ ಕಾಮಗಾರಿ ನಡೆದಿತ್ತು. ರಸ್ತೆಗಳು ಎದ್ದು ಬರ್ತಾ ಇದ್ವು. ಸರಿಯಾದ ಪ್ರಮಾಣದ ಡಾಮರ್ ಕಲ್ಲುಗಳನ್ನ ಬಳಸಿರ್ಲಿಲ್ಲ. ಗುಂಡಿಗಳು ಎದ್ದು ಬರ್ತಾ ಇದ್ವು. ಇದನ್ನ ಗಮನಿಸಿದ ಮುಖೇಶ್ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಒಂದು ವರದಿ ಮಾಡ್ತಾರೆ. ಈ ವರದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸದ್ದನ್ನ ಮಾಡುತ್ತೆ. ಎಲ್ಲಾ ಕಡೆ ಕಾಮಗಾರಿಯ ಬಗ್ಗೆ ವಿರೋಧಗಳು ವ್ಯಕ್ತವಾಗುತ್ತೆ. ಕಾಮಗಾರಿ ವಹಿಸಿಕೊಂಡ ಕಾಂಟ್ರಾಕ್ಟರ್, ಇಂಜಿನಿಯರ್ನ ಸೇರಿ ಜನ ತರಾಟೆಗೆ ತಗೊಳ್ತಾರೆ. ಇದರಿಂದಾಗಿ ಸರ್ಕಾರ ಕೂಡ ಹೆಚ್ಕೊಳ್ಳುತ್ತೆ. ಆ ರೋಡ್ ಕಾಂಟ್ರಾಕ್ಟರ್ ಆಗಿದ್ದ ಸುರೇಶ್ ಚಂದ್ರಕಾರ್ ಮೇಲೆ ಎನ್ಕ್ವೈರಿ ಶುರು ಆಗುತ್ತೆ. ಈ ಘಟನೆಯಿಂದ ಮುಖೇಶ್ ಮೇಲೆ ದ್ವೇಷ ಇಟ್ಕೊಂಡ ಕಾಂಟ್ರಾಕ್ಟರ್ ಸುರೇಶ್ ಒಂದು ರಾತ್ರಿ ಮಾತಾಡಬೇಕು ಅಂತ ಅವ್ರನ್ನ ತನ್ನ ಮನೆ ಕರೆಸ್ಕೊಳ್ತಾರೆ. ಅಲ್ಲಿ ಸುರೇಶ್ ಇನ್ನಿಬ್ಬರ ಜೊತೆ ಸೇರಿ ಮುಖೇಶ್ ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರ ಪ್ರಾಣನೇ ತೆಗಿತಾರೆ. ಆ ಹಿಂಸೆ ಯಾವ ಮಟ್ಟಿಗಿತ್ತು ಅಂದ್ರೆ ಮುಖೇಶ್ನ ತಲೆಗೆ ಜೋರಾಗಿ ತುಂಬಾ ಸಲ ಹೊಡೆದಿದ್ರು. ಚಾಕುವಿನಿಂದ ಅವರ ದೇಹಕ್ಕೆ ಚುಚ್ಚಿ ಕೊಂದಿದ್ರು. ನಂತರ ಅವರ ದೇಹವನ್ನ ಒಂದು ಸೆಪ್ಟಿಕ್ ಟ್ಯಾಂಕ್ಗೆ ಹಾಕಿರ್ತಾರೆ.
ಈ ಸೆಪ್ಟಿಕ್ ಟ್ಯಾಂಕ್ ಅಂದರೆ ಎಲ್ಲ ಕಡೆ ಒಂದು ಡ್ರೈನೇಜ್ ನೀರುಗಳು ಬಂದು ಸೇರೋ ಜಾಗ. ಆ ಸೆಪ್ಟಿಕ್ ಟ್ಯಾಂಕಲ್ಲಿ ಮುಖೇಶ್ ಅವರ ದೇಹವನ್ನು ಬಿಸಾಡಿರ್ತಾರೆ. ಜನವರಿ 3ನೇ ತಾರೀಕು ಸೆಪ್ಟಿಕ್ ಟ್ಯಾಂಕಲ್ಲಿ ಮುಖೇಶ್ ಅವರ ದೇಹ ಸಿಗುತ್ತೆ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅವ್ರನ್ನ ಕೊಂದವರು ಸುರೇಶ್ ಹಾಗೆ ಅವರ ತಂಡ ಅಂತ. ಪೊಲೀಸರು ಕೊಲೆಯಲ್ಲಿ ಭಾಗಿಯಾಗಿದ್ದ ಸುರೇಶ್ ಚಂದ್ರಕಾರ್, ರಿತೇಶ್ ಚಂದ್ರಕಾರ್ ಹಾಗೆ ದಿನೇಶ್ ಚಂದ್ರಕಾರ್ ಅವರನ್ನು ಬಂಧಿಸ್ತಾರೆ. ಕೊನೆಗೂ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಇಲ್ಲಿ ಒಂದು ವಿಷಯ ಏನು ಅಂದರೆ, ಈ ಕ್ರಿಮಿನಲ್ ಸುರೇಶ್ ಚಂದ್ರಕಾರ್ ಹಾಗೆ ಅವನ ಜೊತೆ ಇನ್ನಿಬ್ರು ಸೇರಿ ಮುಖೇಶ್ನ ಕೊಂದ್ರಲ್ಲ, ಅವರೆಲ್ಲ ಮುಖೇಶ್ ಚಂದ್ರಕಾರ್ನ ರಿಲೇಟಿವ್ಗಳೇ ಆಗಿದ್ರು. ತನ್ನ ರಿಲೇಟಿವ್ ಅಂತ ಗೊತ್ತಿದ್ರೂ ಕೂಡ ತನ್ನ ವೃತ್ತಿ ಧರ್ಮವನ್ನು ಪಾಲಿಸಿ ಮುಖೇಶ್ ಚಂದ್ರಕಾರ್ ಅವರ ಹಗರಣಗಳನ್ನ ಹೊರಗೆ ತಂದಿದ್ರು. ನಮಗೆ ಇಂತಹ ಅಧಿಕಾರಿಗಳು ಬೇಕು. ದುಡ್ಡಿಗೋಸ್ಕರ, ಸಂಬಂಧಕ್ಕೋಸ್ಕರ, ಆಸೆಗೋಸ್ಕರ ತಮ್ಮ ವೃತ್ತಿ ಧರ್ಮನೇ ಮರೆಯೋ ಈ ನೀಚರಿಗೆ ಮುಖೇಶ್ ಚಂದ್ರಕಾರ್ ಪ್ರೇರಣೆ ಆಗಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಘಟನೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.